ನಮಗೆ ಇಲ್ಲಿಯವರೆಗೂ ಕೂಡ ಅಸ್ತಿತ್ವದ ಸಮಸ್ಯೆ ಇದೆ. ಅಂತಂದರೆ ನಮ್ಮ ಸಮುದಾಯಕ್ಕೆ ಸರ್ಕಾರದ ಏನು ವರ್ಗೀಕೃತ ಸ್ಥಾನಮಾನ ಇದೆ, ಸಂವಿಧಾನಾತ್ಮಕ ವರ್ಗೀಕೃತ ಪಟ್ಟಿ ಇದೆ, ಅದರಲ್ಲಿ ಒಂದು ಸರಿಯಾದ ಕೆಟಗರಿ ಇಲ್ಲ. ಸೊ ಆ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ನಮಗೆ ಸಾಕಷ್ಟು ಸಮಸ್ಯೆ ಇದ್ದಾವೆ. ಬಟ್ ರಾಜಕೀಯವಾಗಿ ಇರ್ಬೋದು ಅಥವಾ ಪಾಲಿಸಿ ಮೇಕರ್ಸ್ ಇರ್ಬೋದು, ಗೌಳಿಗಳನ್ನು ಆ ಗೌಳಿಗಳ ಜೊತೆ ನಮ್ಮನ್ನು ಕಂಪೇರ್ ಮಾಡ್ತಾರೆ. ಬಟ್ ಅವ್ರಿಗೂ ನಮಗೂ ತುಂಬ ವ್ಯತ್ಯಾಸ ಇದೆ. ನಾವು ಧನಗರ ಗೌಳಿ. ಈ ಜಾತಿ ಪ್ರಮಾಣ ಪತ್ರದ ಫಲವಾಗಿ ಈ ಜಾತಿ ಮೀಸಲಾತಿ ಇಲ್ಲದಿರೋದ್ರಿಂದ ಶಿಕ್ಷಣದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಸರ್ಕಾರದ ಯಾವುದೇ ಯೋಜನೆಗಳಿರ್ಬೋದು, ನಮಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಜಡ್ಪಿಗೆ ಬಂದಿಲ್ಲ, ಮೀಸಲಾತಿ ಬಂದಿಲ್ಲ. ಈ ಸಲ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ನಮ್ಮ ಜನಸಂಖ್ಯೆಗೆ ಪ್ರಕಾರ ಆ್ಯಕ್ಚುಲಿ ಇಬ್ಬರಾದರೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಡ್ಪಿ ಇರಬೇಕು. ಬಟ್ ಇಲ್ಲಿವರೆಗೂ ನಮಗೆ ನ್ಯಾಯ ಸಿಗಲಿಲ್ಲ. ನನ್ನ ಹೆಸರು ಸಿದ್ದು ಥೋರತ್. ನಮ್ಮದು ಮುಂಡಗೋಡು ತಾಲೂಕು, ಚಳಗೇರಿ ಗ್ರಾಮ, ಉತ್ತರ ಕನ್ನಡ ಜಿಲ್ಲೆ. ನಮ್ಮದು ಪಶುಪಾಲಕ ಧನಗರ ಗೌಳಿ ಸಮುದಾಯ. ಈ ಧನಗರ ಗೌಳಿ ಸಮುದಾಯ ನಮ್ಮ ಕರ್ನಾಟಕ ರಾಜ್ಯದ 7 ಜಿಲ್ಲೆಗಳಲ್ಲಿ ವಾಸವಾಗಿದೆ. ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ. ಅದೇ ರೀತಿ ಬೆಂಗಳೂರಲ್ಲಿ, ಉಡುಪಿಯಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸಕ್ಕಾಗಿ, ಹೊಟ್ಟೆಪಾಡಿಗಾಗಿ ವಲಸೆ ಕೂಡ ಹೋಗಿದ್ದಾರೆ. ಮುಖ್ಯವಾಗಿ 7 ಜಿಲ್ಲೆಗಳಲ್ಲಿ ವಾಸವಾಗಿದ್ದೀವಿ. ನಾವು ಪಶುಪಾಲಕ ಸಮುದಾಯದವರು. ಪಾರಂಪರಿಕ ಮೂಲ ಕಸುಬು ನಮ್ಮದು ಪಶುಪಾಲನೆ. ಹಸುಗಳು, ಎಮ್ಮೆಗಳನ್ನು ಸಾಕ್ಕೊಂಡು ಕಾಡಲ್ಲಿ, ಬೆಟ್ಟಗುಡ್ಡಗಳಲ್ಲಿ ಅಲೆಮಾರಿಯಾಗಿ ಓಡಾಡಿಕೊಂಡು ನಾವು ಜೀವನವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಸಮುದಾಯ. ಮಹಾರಾಷ್ಟ್ರ ಮತ್ತು ಗೋವಾ ಭಾಗಗಳಿಂದ ವಲಸೆ ಬಂದಿದ್ದೀವಿ ಅಂತ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ. 100 ವರ್ಷಗಳಿಂದ ನಾವು ಇಲ್ಲಿ ವಾಸವಾಗಿದ್ದೀವಿ. ಈ ಧನಗರ ಗೌಳಿ ಸಮುದಾಯ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಇಂದಿಗೂ 75-76 ವರ್ಷ ಆದರೂ ಕೂಡ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ನಮಗೆ ಇಲ್ಲಿಯವರೆಗೂ ಕೂಡ ಅಸ್ತಿತ್ವದ ಸಮಸ್ಯೆ ಇದೆ. ಅಂತಂದರೆ ನಮ್ಮ ಸಮುದಾಯಕ್ಕೆ ಸರ್ಕಾರದ ಏನು ವರ್ಗೀಕೃತ ಸ್ಥಾನಮಾನ ಇದೆ, ಸಂವಿಧಾನಾತ್ಮಕ ವರ್ಗೀಕೃತ ಪಟ್ಟಿ ಇದೆ, ಅದರಲ್ಲಿ ಒಂದು ಸರಿಯಾದ ಕೆಟಗರಿ ಇಲ್ಲ, ಒಂದು ಹೆಸರಿಲ್ಲ. ಕಮ್ಯುನಿಟಿ ಐಡೆಂಟಿಫಿಕೇಷನ್ ಏನಿದೆ ಅದು ನಮ್ಮ ಸಮಸ್ಯೆಯಾಗಿದೆ. ಹಾಗಾಗಿ ಧನಗರ ಗೌಳಿ ಸಮುದಾಯವನ್ನು ಗೌಳಿ, ಧನಗರ ಗೌಳಿ, ಧನಕರ ಗೌಳಿ, ಹಿಂದೂ ಗೌಳಿ, ಕಾಡು ಗೌಳಿ, ಕಚ್ಚೆ ಗೌಳಿ, ಮರಾಠಿ ಗೌಳಿ, ಧನಗರ ಮರಾಠಿ, ಮರಾಠಿ ಗೊಲ್ಲ, ಗೋಲಕೃಷ್ಣ, ಈ ಥರದ ಒಂದು 13-14 ಹೆಸರುಗಳಲ್ಲಿ, ಅಂದರೆ ಉಪನಾಮಗಳಲ್ಲಿ ನಮ್ಮನ್ನು ಕರೀತಾರೆ. ಇದೇ 10-13 ಹೆಸರುಗಳಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನು ಕೂಡ ಕೊಡ್ತಾರೆ. ಕೆಟಗರಿ 1 ಇದೆ, ಕೆಟಗರಿ 2, 2A, 3, ಹೀಗೆ 4 ಕೆಟಗರಿಗಳಲ್ಲಿ 12-13 ಉಪನಾಮಗಳಲ್ಲಿ ನಮ್ಮ ಸಮಾಜ ಇಡೀ ರಾಜ್ಯದಲ್ಲಿ ಹರಿದಂಚು ಹೋಗಿದೆ. ಹಾಗಾಗಿ ನಮಗೆ ಅಸ್ತಿತ್ವದ ಸಮಸ್ಯೆ ಇದೆ. ಸೊ ಸರ್ಕಾರಕ್ಕೆ ಗೊಂದಲ ಇದೆ. ಈ ಸಮುದಾಯದ ಜನಸಂಖ್ಯೆ ಎಷ್ಟಿದೆ, ಯಾವ ಕೆಟಗರಿಯಲ್ಲಿ ಬರ್ತಾ ಇದ್ದಾರೆ, ಒಂದೊಂದು ಭಾಗಗಳಲ್ಲಿ, ಒಂದೊಂದು ತಾಲೂಕಲ್ಲಿ ಒಂದೊಂದು ಹೆಸರಿದೆ. ಸೊ ಒಂದೊಂದು ಹೆಸರಲ್ಲಿ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ. ಸೊ ನಾವು ನಮ್ಮ ಹಿರಿಯರ ಕಾಲದಿಂದಲೂ ನಾವು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀವಿ. ನಮಗೆ ಅಸ್ತಿತ್ವ ಕೊಡಿ. ಧನಗರ ಗೌಳಿ ಹೆಸರಲ್ಲೇ ಇಡೀ ರಾಜ್ಯದಲ್ಲಿ ಧನಗರ ಗೌಳಿ ಹೆಸರಲ್ಲಿ ಜಾತಿ ಪ್ರಮಾಣ ಪತ್ರ ಸಿಗಬೇಕು. ಅದೇ ರೀತಿ ಇಡೀ ರಾಜ್ಯದಲ್ಲಿ ಕೆಟಗರಿ 1 ಏನಿದೆ, ಈ ಗೌಳಿಯಲ್ಲಿ ಬರೀ ನಮ್ಮ ಪಶುಪಾಲಕ ಗೌಳಿ ಅಷ್ಟೇ ಅಲ್ಲ, ಬೇರೆ ಬೇರೆ ಗೌಳಿ ಸಮುದಾಯಗಳು ಇದ್ದಾವೆ. ಬೇರೆ ಬೇರೆ ನಿಮ್ಗೆ ಗೊತ್ತಿರ್ಬೋದು, ಸಿಟಿಗಳಲ್ಲಿ ಲಿಂಗಾಯತ್ ಗೌಳಿ ಇರ್ಬೋದು, ಮುಸ್ಲಿಂ ಗೌಳಿ ಇರ್ಬೋದು, ಗೌಡರು ಇರ್ಬೋದು, ಬೇರೆ ಬೇರೆ ಸಮುದಾಯಗಳಲ್ಲೇ ಇದ್ದಾವೆ. ಸೊ ರಾಜಕೀಯವಾಗಿ ಅಥವಾ ರಾಜಕಾರಣಿಗಳು ಅಥವಾ ಏನು ಮಿನಿಸ್ಟ್ರೀಸ್ ಇರ್ತವೆ, ಅವುಗಳು ಪಾಲಿಸಿ ಮಾಡಬೇಕಾದ್ರೆ ಗೌಳಿ ಅಂತಂದರೆ ಆಲ್ರೆಡಿ ಡೆವಲಪ್ ಆಗಿದ್ದಾರೆ, ಎಜುಕೇಷನಲ್ಲಿ, ಪೊಲಿಟಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಸಿಟಿಲಿರ್ತಕ್ಕಂಥ ಗೌಳಿಗಳೊಂದಿಗೆ ಕಂಪೇರ್ ಮಾಡಿ ನಮ್ಮನ್ನು ನೋಡ್ತಾರೆ. ಬಟ್ ಆ ಗೌಳಿಗಳಿಗೂ ನಮಗೂ ತುಂಬ ವ್ಯತ್ಯಾಸ ಇದೆ. ಅವ್ರ ಜೊತೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ, ಕೊಡುಕೊಳ್ಳುವಂಥ ವ್ಯವಹಾರ ಇಲ್ಲ, ಅಥವಾ ವೈವಾಹಿಕ ಸಂಬಂಧ ಇಲ್ಲ. ನಾವು ಕಾಡಲ್ಲಿರ್ತಕ್ಕಂಥ ಪಶುಪಾಲಕ ಸಮುದಾಯದವರು, ಅಲೆಮಾರಿಗಳು. ನಾವು ಅಲೆಮಾರಿಯಾಗಿ ಎಲ್ಲಿ ನಮಗೆ ಕಾಡಲ್ಲಿ ನೀರು ಸಿಗುತ್ತೋ, ಅದಕ್ಕೆ ಹುಲ್ಲುಗಾವಲು ಪ್ರದೇಶ ಇದೆಯೋ ಅಲ್ಲಿ ನಾವು ಮೇವನ್ನು ಆರಿಸ್ಕೊಂಡು, ನೀರನ್ನು ಆರಿಸ್ಕೊಂಡು ನಾವು ಹೋಗುವಂಥವರು. ಸೊ ಆ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ನಮಗೆ ಸಾಕಷ್ಟು ಸಮಸ್ಯೆ ಇದ್ದಾವೆ. ಬಟ್ ರಾಜಕೀಯವಾಗಿ ಇರ್ಬೋದು ಅಥವಾ ಪಾಲಿಸಿ ಮೇಕರ್ಸ್ ಇರ್ಬೋದು, ಗೌಳಿಗಳನ್ನು ಆ ಗೌಳಿಗಳ ಜೊತೆ ನಮ್ಮನ್ನು ಕಂಪೇರ್ ಮಾಡ್ತಾರೆ. ಬಟ್ ಅವ್ರಿಗೂ ನಮಗೂ ತುಂಬ ವ್ಯತ್ಯಾಸ ಇದೆ. ನಾವು ಧನಗರ ಗೌಳಿ. ಸೊ ಹಾಗಾಗಿ ಕಂಪ್ಲೀಟ್ಲಿ ನಾವು ಪಶುಪಾಲನೆಯನ್ನು ಅವಲಂಬನೆ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಸಮುದಾಯ ನಮ್ಮದು. ಇತ್ತೀಚಿನ ಏನಾಗಿದೆ, ಈ ಫಾರೆಸ್ಟ್ ಆ್ಯಕ್ಟ್ ಬಂದಿದೆ. ಅರಣ್ಯ ಇಲಾಖೆಯಿಂದಾಗಿ ನಮ್ಮ ದನಕರುಗಳನ್ನು ನಾವು ಕಾಡಲ್ಲಿ ಬಿಡೋಕ್ಕಾಗ್ತಾ ಇಲ್ಲ. ಎಲ್ಲ ಕಡೆ ತಂತಿ ಬೇಲಿಗಳು ಫೆನ್ಸಿಂಗ್ ಆಗಿದೆ. ಬಿಟ್ಟರೆ ಅವರೆಲ್ಲ ತುಂಬ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ. ಹಾಗಾಗಿ ನಮ್ಮ ಏನು ಪಶುಪಾಲನೆ ಕಸುಬಿದೆ
ಅದಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ನಾವು ಪಶುಪಾಲನೆಗೆ ನಮ್ಮ ದನಕರುಗಳನ್ನು ಮೇವಿಗಾಗಿ ಕಾಡಿಗೆ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಮೊದಲಿನಾಗೆ ಎಲ್ಲ ಕಡೆ ನಮಗೆ ಓಡಾಡಿಕೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಕಡೆ ಫೆನ್ಸಿಂಗ್ ಮಾಡಿದ್ದಾರೆ. ಹೀಗಾಗಿ ಪಶುಪಾಲನೆಗೆ ದೊಡ್ಡ ಧಕ್ಕೆ ಆಗಿದೆ. ಸೊ ಅದಕ್ಕೆ ಪರ್ಯಾಯವಾಗಿ ವಲಸೆ ಹೋಗೋದು, ಕೂಲಿಗಾಗಿ ಮಹಾರಾಷ್ಟ್ರನೋ, ಗೋವಾನೋ, ಬೆಂಗಳೂರು, ಉಡುಪಿನೋ ಎಲ್ಲೆಲ್ಲಿ ಕೆಲಸ ಸಿಗುತ್ತೆ ಆ ಕಡೆ ಎಲ್ಲ ನಾವು ವಲಸೆ ಹೋಗ್ತಾ ಇದ್ದೀವಿ. ಸೊ ಹೀಗಾಗಿ ನಮ್ಮ ಏನು ಆರ್ಥಿಕ ಪರಿಸ್ಥಿತಿ ಇದೆ ಅದಕ್ಕೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಸೊ ಈ ಜಾತಿ ಪ್ರಮಾಣ ಪತ್ರದ ಫಲವಾಗಿ ಈ ಜಾತಿ ಮೀಸಲಾತಿ ಇಲ್ಲದಿರೋದ್ರಿಂದ ಶಿಕ್ಷಣದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಸರ್ಕಾರದ ಯಾವುದೇ ಯೋಜನೆಗಳಿರ್ಬೋದು ನಮಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾಕೆಂದರೆ ನಾವು ಸರ್ಕಾರದ ಏನು ವರ್ಗೀಕೃತ ಸ್ಥಾನಮಾನ ಇದೆ, ಸಂವಿಧಾನಾತ್ಮಕ ವರ್ಗೀಕೃತ ಪಟ್ಟಿ ಇದೆ, ಅದರಲ್ಲಿ ನಮಗೆ ಕೆಟಗರೈಸ್ ಲಿಸ್ಟಲ್ಲಿ ನಮ್ಮದು ಯಾವುದೇ ಸ್ಥಾನಮಾನ ಇಲ್ಲ. ಹೀಗಾಗಿ ನಮಗೆ ಪ್ರವರ್ಗ 1 ಇದ್ದೀವಿ, ಪ್ರವರ್ಗ 2, 2A, 3B ಈ ಥರದ್ದು 4-5 ಕೆಟಗರಿಗಳಿದೆ. ನಾನು ನಿಮ್ಗೆ ಲಿಸ್ಟ್ ಕೊಡ್ತೀನಿ ಬೇಕಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ, ಯಾವ್ಯಾವ ತಾಲೂಕಲ್ಲಿ, ಯಾವ್ಯಾವ ಕೆಟಗರಿಯಲ್ಲಿ ನಮ್ಮ ಜನ ಹಂಚಿ ಹೋಗಿದ್ದಾರೆ, ಯಾವ್ಯಾವ ಹೆಸರಲ್ಲಿ ಸರ್ಟಿಫಿಕೇಟ್ ತೊಗೋತಾ ಇದ್ದಾರೆ. ಸೊ ಹೀಗಾಗಿ ತುಂಬ ದೊಡ್ಡ ಸಮಸ್ಯೆ, ಇದು ಮೂಲಭೂತ ಸಮಸ್ಯೆ ಇದೆ ಆ್ಯಕ್ಚುಲಿ. ಸೊ ಹೀಗಾಗಿ ಈ ಸಮಸ್ಯೆಯಿಂದ ನಾವು ಆಚೆ ಬರಬೇಕಾಗಿದೆ. ಸೊ ನಾವು ಈಗಾಗಲೇ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ಸರ್, ಈ ಥರದ್ದು ನಮ್ಮ ಸಮಸ್ಯೆ ಇದೆ. ಪಬ್ಲಿಕ್ ಹಿಯರಿಂಗ್ ಕೂಡ ಆಗಿದೆ 2-3 ಸಲ ನಮ್ಮದು OBC ಕಮಿಷನಲ್ಲಿ. ಕಾಂತರಾಜ್ ಆಯೋಗದ ಸಮಯದಲ್ಲೂ ಕೂಡ 3 ಬಾರಿ ಹಿಯರಿಂಗ್ ಆಗಿದೆ. ಮತ್ತು ಈ ನಮ್ಮ ಯಾರಿದ್ದರು ಜಯಪ್ರಕಾಶ್ ಹೆಗಡೆ ಆ ಸಮಯದಲ್ಲೂ ಕೂಡ ಆಗಿದೆ. ಬಟ್ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ, ಪರಿಹಾರ ಸಿಗ್ತಾ ಇಲ್ಲ. ನಮ್ಮದೇನು ಮೂಲಭೂತ ಸಮಸ್ಯೆ ಇದೆ ಈ ಜಾತಿ ಹಿನ್ನೆಲೆಯಲ್ಲಿ. ನಾವು ಡಿಮ್ಯಾಂಡ್ ಏನಂತಂದ್ರೆ ಸರ, ಈಗ ಅವ್ರು ಬಂದು ನಮ್ಮ ಹಾಡಿಗಳನ್ನು, ನಮ್ಮ ಪ್ರದೇಶಗಳನ್ನು ನೋಡಲಿ. ನಾವು ಹೇಳೋದಕ್ಕಿಂತಲೂ ಅವ್ರು ಬಂದು ನೋಡಿದಾಗ ಆ ಪ್ರದೇಶನೇ ಮಾತಾಡುತ್ತೆ, ವಾಸ್ತವಗಳನ್ನು ಹೇಳುತ್ತೆ. ಸೊ ಅವ್ರಿಗೆ ಗೊತ್ತಾಗುತ್ತೆ ಈ ಸಮುದಾಯಕ್ಕೆ ನಿಜವಾಗಿ ಏನು ಸೌಲಭ್ಯ ಕೊಡಬೇಕು, ಯಾವ ಕೆಟಗರಿ ಕೊಡಬೇಕು ಅನ್ನೋದು ಅವರಿಗೆ ಮನವರಿಕೆ ಆಗುತ್ತೆ. ಸೊ ನಮ್ಮದು ಪಶುಪಾಲನೆ ಅರೆಅಲೆಮಾರಿ ಸಮುದಾಯ ಇರೋದ್ರಿಂದ ನಾವು ಪಶುಪಾಲನೆಗೆ ಸಂಬಂಧಪಟ್ಟಂತೆ ನಮ್ಮ ಬೇಡಿಕೆ ಇದೆ. ಪಶುಪಾಲನೆ ಅಭಿವೃದ್ಧಿಗೋಸ್ಕರ ಪಶುಪಾಲನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ಯಾಕೇಜ್ಗಳನ್ನು, ಯೋಜನೆಗಳನ್ನು ಮಾಡಿಕೊಡಬೇಕು ಗೌರ್ಮೆಂಟ್ನವರು. ಸರ್ಕಾರದ ಬಜೆಟ್ನಲ್ಲಿ ವಿಶೇಷ ಯೋಜನೆಗಳನ್ನು ಪಶುಪಾಲಕ ಸಮುದಾಯಗಳಿಗೆ ಇಟ್ಟರೆ ಇನ್ನೂ ಅವರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮದು ಬೇಡಿಕೆ ಇದೆ. ಜೊತೆಗೆ ನಮ್ಮ ಧನ್ಗರಗೋಳಿ ಸಮುದಾಯವನ್ನು ಏನು ನಿಮ್ಗೆ ಹೇಳಿದೆ ನಾನು, 7 ಹೆಸರುಗಳಲ್ಲಿ ಹರಿದಾಂಚಿ ಹೋಗಿದೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಧನ್ಗರಗೋಳಿ ಹೆಸರಲ್ಲೇ ಸರ್ಟಿಫಿಕೇಟ್ ಕೊಡಬೇಕು. ಜೊತೆಗೆ ಎಷ್ಟಿಗೆ ಅವರು ಶಿಫಾರಸು ಮಾಡಬೇಕು. ಎಷ್ಟಿಗೆ ಯಾಕಂತಂದರೆ ನಮ್ಮ ಸಮುದಾಯಕ್ಕೆ ಆ ಬುಡಕಟ್ಟು ಲಕ್ಷಣಗಳಿದ್ದಾವೆ. ನಾವು ಕಾಡಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು, ನಮ್ಮ ಆಚಾರ ವಿಚಾರ, ಉಡುಗೆ ತೊಡುಗೆ ಇರ್ಬೋದು, ಬಿಲೀಫ್ ಸಿಸ್ಟಮ್ ಇರ್ಬೋದು, ಧಾರ್ಮಿಕ ಆಚರಣೆಗಳಿರ್ಬೋದು, ಬುಡಕಟ್ಟು ಸಮುದಾಯಗಳಲ್ಲಿ ಯಾವ ಥರದ ಲಕ್ಷಣಗಳಿರಬೇಕು, ಕ್ಯಾರೆಕ್ಟರಿಸ್ಟಿಕ್ಸು, ಅದು ನಮ್ಮ ಸಮುದಾಯದಲ್ಲಿ ಇದೆ. ಅದು ನೋಡಿಕೊಂಡೇ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕುಲಶಾಸ್ತ್ರೀಯ ಅಧ್ಯಯನ ಮಾಡ್ಕೊಂಡು ಕೂಡ ಏನು ಸಮಸ್ಯೆ ಇಲ್ಲ. ಬಟ್ ಬುಡಕಟ್ಟು ಸಮುದಾಯಕ್ಕೆ ಇರತಕ್ಕಂಥ ಎಲ್ಲ ಲಕ್ಷಣಗಳು ನಮ್ಮ ಧನ್ಗರಗೋಳಿ ಸಮುದಾಯಕ್ಕೆ ಇದ್ದಾವೆ. ಸೊ ಹಾಗಾಗಿ ನಮಗೆ ಎಷ್ಟಿಗೆ ಶಿಫಾರಸು ಮಾಡಿದರೆ, ಎಷ್ಟಿ ಪಂಗಡಕ್ಕೆ ಸೇರ್ಪಡೆ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ ಈ ಸಮುದಾಯಕ್ಕೆ. ಜೊತೆಗೆ ಪಶುಪಾಲನೆಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ಮಾಡಬೇಕು ಗೌರ್ಮೆಂಟ್ನವರು. ಅವಾಗೇನಾಗುತ್ತೆ, ನಮ್ಮದೇನು ಪಶುಪಾಲನೆ ಇದೆ, ಈಗ ನಮ್ಮ ಸಮುದಾಯದಲ್ಲಿ ಪಶುಪಾಲನೆಗೆ ಸಂಬಂಧಪಟ್ಟಂತೆ ನಾಲೆಜ್ ಇದೆ. ನಮ್ಮದೇ ಆಗಿರತಕ್ಕಂತಹ ಏನಂತಾರೆ ಅದಕ್ಕೆ, ಟ್ರೆಡಿಷ್ನಲ್ ನಾಲೆಜ್, ಟ್ರೆಡಿಷ್ನಲ್ ಟೆಕ್ನಾಲಜಿ ಏನಂತಾರೆ, ಅದು ನಮ್ಮ ಬೈ ಬರ್ತ್ ಇದೆ, ನಮ್ಮ ಬ್ಲಡ್ಡಲ್ಲೇ ಇದೆ. ಸೊ ಹಾಗಾಗಿ ನಮಗೆ ಆ ಥರದ ಒಂದು ಅವಕಾಶ ಮಾಡಿಕೊಟ್ರೆ, ಯೋಜನೆಗಳನ್ನು ಮಾಡಿಕೊಟ್ರೆ ನಾವು ಆ ಬೇಸಲ್ಲಿ ನಾವು ಆರ್ಥಿಕವಾಗಿ ಸುಭದ್ರರಾಗ್ತೀವಿ. ಮತ್ತು ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಒಂದು ನಮಗೆ ಕೆಟಗರೈಸ್ ಆಗಿಬಿಟ್ರೆ, ಒಂದು ಮೀಸಲಾತಿ ಸಿಕ್ಕಿಬಿಟ್ರೆ ನಮ್ಮ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ, ಭವಿಷ್ಯ ಒಂದು ಉಜ್ವಲವಾಗಿರುತ್ತೆ. ಹಾಗಾಗಿ ನಮ್ಮದು ಅದು ಮುಖ್ಯವಾದ ಒಂದು ಬೇಡಿಕೆ ಆಗಿದೆ. ನಮ್ಮ ಸಂಘಟನೆ ಏನಿದೆ ನಮ್ಮ ಹಿರಿಯರಿಂದಲೂ ನಡ್ಕೊಂಡು ಬಂದಿದೆ. ಬೇಸಿಕಲಿ ನಮ್ಮದಿರುವಂಥದ್ದು ಜಾತಿಗೆ ಸಂಬಂಧಪಟ್ಟಂಥ ಹೋರಾಟ. ನಮಗೆ ಜಾತಿ ಪ್ರಮಾಣ ಪತ್ರ ಮೀಸಲಾತಿ ಇರ್ಬೋದು, ಎಷ್ಟಿಗೆ ಸೇರಿಸುವಂಥ ಇರ್ಬೋದು, ಅದು ಮೇನು. ಅದು ಕ್ಲಿಯರ್ ಆದರೆ ಉಳಿದಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಆಟೋಮೆಟಿಕ್ಲಿ ಪರಿಹಾರ ಆಗ್ತವೆ. ಸೊ ಮೂಲ ಸಮಸ್ಯೆನೇ ಅಲ್ಲಿದೆ. ಸೊ ಒಂದು ಜಾತಿ ಮೀಸಲಾತಿ ಇರ್ಬೋದು, ಎಷ್ಟಿಗೆ ಸೇರ್ಪಡೆ ಮಾಡೋದು ಇರ್ಬೋದು, ಅದಾದರೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಒಂದು ಮೀಸಲಾತಿ ಸಿಗುತ್ತೆ. ಮತ್ತು ರಾಜಕೀಯವಾಗಿಯೂ ಕೂಡ ಮೀಸಲಾತಿ ಬೇಕು. ಈಗ ನಮ್ಮಲ್ಲಿ ನೋಡಿ, ನಮ್ಮ ಯಲ್ಲಾಪುರ, ಮುಂಡಗೋಡು, ಹಳಿಯಾಳ ಈ ಕ್ಷೇತ್ರದಲ್ಲಿ ನಮ್ಮ ಜನ ಸುಮಾರಷ್ಟಿದ್ದಾರೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ 2 ZP ಮೆಂಬರ್ಸ್ ಇರಬೇಕು. ಬಟ್ ಇಲ್ಲಿವರೆಗೂ ನಾವು ತಾಲೂಕು ಪಂಚಾಯತಿಯಲ್ಲೂ ಆಗಿಲ್ಲ, ನಮ್ಮಲ್ಲಿ ZPಗೆ ಬಂದಿಲ್ಲ, ಮೀಸಲಾತಿ ಬಂದಿಲ್ಲ. ಈ ಸಲ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ನಮ್ಮ ಜನಸಂಖ್ಯೆಗೆ ಪ್ರಕಾರ ಆ್ಯಕ್ಚುಲಿ ಇಬ್ಬರಾದರೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ZP ಇರಬೇಕು. ಬಟ್ ಇಲ್ಲಿವರೆಗೂ ನಮಗೆ ನ್ಯಾಯ ಸಿಗಲಿಲ್ಲ. ಸೊ ಆ ನಿಟ್ಟಿನಲ್ಲೂ ರಾಜಕೀಯವಾಗಿ ಮೀಸಲಾತಿ
ಸಮುದಾಯಗಳ ಹಿನ್ನೆಲೆಯಲ್ಲಿ ವಿಚಾರ ಮಾಡಿಕೊಂಡು ಕೊಟ್ಟಾಗ ಆ ಸಮುದಾಯಗಳು ರಾಜಕೀಯವಾಗಿಯೂ ಬೆಳಕಾಗುತ್ತೆ ಮತ್ತು ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದು ಒಂದಿದೆ. ಜೊತೆಗೆ ಪಶುಪಾಲನೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಒಂದಿಷ್ಟು ಗ್ರ್ಯಾಂಟ್ಸ್ಗಳನ್ನು ಸರ್ಕಾರದವರು ಕೊಡುವ ನಿಟ್ಟಿನಲ್ಲಿ ಒಂದು ವಿಶೇಷ ಪ್ಯಾಕೇಜ್ಗಳನ್ನಾಗಲಿ ಯೋಜನೆಗಳನ್ನಾಗಲಿ ಇಂಥ ಪಶುಪಾಲಕ ಸಮುದಾಯಗಳಿಗೆ, ನಮ್ಮ ದನಗರುಗಳು ಇರ್ಬೋದು, ಕಾಡುಗೊಲ್ಲ ಇರ್ಬೋದು, ಅಲೆಮಾರಿ ಕುರುಬ ಇರ್ಬೋದು, ಇಂಥ ಕೆಲವಷ್ಟು ಪರ್ಟಿಕ್ಯುಲರ್ ಕಮ್ಯುನಿಟಿ ಇದ್ದಾವೆ, ಅಂಥವ್ರಿಗೆ ಗುರುತಿಸ್ಕೊಂಡು ಕೊಡುವಂಥ ಕೆಲಸ ಆಗಬೇಕು.